ನಮ್ಮ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಭಾನುವಾರ ಅಲ್ವಾ ಅಂತ ಕೌಶಿಕ್ ಮತ್ತು ನಾನು ಬೈಕ್ ತಗೊಂಡು ಅಜ್ಜಿ ಊರಿಗೆ ಹೋಗುವಂತ ಯೋಚನೆ ಮಾಡಿ ಹೊರಟು. ಇದೇ ನಮ್ಮ ಅಜ್ಜಿ ಮನೆ. ಇವನು ನಮ್ಮ ಮಾವನ ಮಗನ ಮಗ. ಇವನೇ ನಮ್ಮನ್ನು ಮನೆಗೆ ವೆಲ್ಕಮ್ ಮಾಡಿದ್ದು. ಮನೆ ನೋಡಿಕೊಂಡು ಹೊರಗಡೆ ಬಂದು ಪಕ್ಕದಲ್ಲಿರುವಂತಹ ಬೀರೇಶ್ವರ ದೇವಸ್ಥಾನಕ್ಕೆ ಹೋಗಿ ಸುತ್ತಮುತ್ತ ನೋಡಿ ಒಳಗಡೆ ಹೋಗೋಣ ಅಂತ ಟ್ರೈ ಮಾಡ್ದೋ, ಆದರೆ ಬಾಗಿಲಾಕಿತ್ತು. ಬಾಗಿಲಲ್ಲೇ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ವಾಪಸ್ ಬಂದೋ. ನಮಗೆ ಒಂದು ಯೋಚನೆ ಬಂತು, ನಾನು ಕಲ್ತಿದ್ದು ಪ್ರೈಮರಿ ಶಾಲೆಗೆ ಹೋಗಬೇಕು ಅಂತ. ಆದರೆ ಈ ಕೌಶಿಕ್ಕು ಅಜ್ಜಿ ಜೊತೆ ಮಾತಾಡ್ತಾ ಕೂತ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಮೇಲೆ ಇವನು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆ ಗಾಡಿನ ಮೊದಲು ಹೆಂಗೆ ಓಡಿಸ್ಬೇಕು ಅಂತ ಗೊತ್ತಾಗಲಿಲ್ಲ. ಆದರೂ ಕೊನೆಗೂ ಏನೋ ಒಂದು ಟ್ರಿಕ್ ಯೂಸ್ ಮಾಡಿ ಕಲಿತ. ಆದರೆ ಇವನು ಎಷ್ಟೇ ಓಡಿಸಿದ್ರು ಇವನು ಓಡಿಸ್ದಂಗೆ ಓಡಿಸೋಕ್ಕಾಗಲಿಲ್ಲ. ಅಣ್ಣ, ಸ್ಕೂಟ್ರ್ ಎಷ್ಟಣ್ಣ ಮೈಲೇಜ್ ಕೊಡ್ತದೆ? ಕೊನೆಗೂ ನಾವು ಪ್ರೈಮರಿ ಸ್ಕೂಲ್ಗೆ ಹೋಗೋ ಪ್ರೋಗ್ರಾಮ್ ಫಿಕ್ಸ್ ಆಯಿತು. ನನಗೆ ನನ್ನ ಪ್ರೈಮರಿ ಸ್ಕೂಲ್ ಅಂದರೆ ಭಾಳ ಇಷ್ಟ. ಯಾವಾಗಲೂ ನಾನು ನಮ್ಮ ಜಡಗನ ಕೊಪ್ಪಳಿಗೆ ವಿಸಿಟ್ ಕೊಟ್ಟರೆ ಗ್ಯಾರಂಟಿ ಸ್ಕೂಲನ್ನ ನೋಡ್ಕೊಂಡೇ ಬರ್ತಿದ್ದೆ. ಅದೇ ಥರ ಇವಾಗಲೂ ಹೋಗೋಣ ಅಂತ ನಾನು ಕೌಶಿಕ್ ಹೊರಟೋ. ಆದರೆ ಕುಶಾಲ್ ನಮ್ಮ ಜೊತೆನೇ ಬಂದ. ಸ್ಕೂಲ್ ಅವತ್ತು ಭಾನುವಾರ ಆಗಿದ್ದರಿಂದ ಯಾರೂ ಇರಲಿಲ್ಲ. ಆದರೆ ಸ್ಕೂಲ್ಗೆ ಲಾಕ್ ಮಾಡಿರಲಿಲ್ಲ. ಆದರೆ ಅದನ್ನು ನಮ್ಮ ಕೈಲಿ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ. ಗೋಡೆಗೆ ಬಿಗಿಯಾಗಿ ಕಚ್ಕೊಂಡ್ಬಿಟ್ಟಿತ್ತು. ಏನು ಟ್ರೈ ಮಾಡ್ದೆ, ಕೌಶಿಕ್ ಟ್ರೈ ಮಾಡ್ದ, ಕುಶಾಲ್ ಟ್ರೈ ಮಾಡ್ದ, ಕೊನೆಗೆ ನಾನೇ ಟ್ರೈ ಮಾಡಿ ಎಳ್ದು ಒಳಗಡೆ ಹೋದೋ. ಇದೇ ನೋಡಿ, ನಾನು 1ರಿಂದ 5ನೇ ತರಗತಿ ತನಕ ಓದಿದಂತಹ ಶಾಲೆ. ITC ಕಂಪ್ನಿಯವ್ರು ಕೊಟ್ಟಿರೋ ಡೆಸ್ಕ್ಗಳು ಮುರಿದೋಗಿರೋ ಹೊರಗಡೆನೇ ಇತ್ತು. ನಾವಿದ್ದಾಗ ಈ ಶಾಲೆ ಈ ರೀತಿ ಇರಲಿಲ್ಲ. ಸುತ್ತ ಕಾಂಪೌಂಡ್ ಕೂಡ ಇರಲಿಲ್ಲ. ಆದರೆ ಧ್ವಜಸ್ತಂಭ ಮಾತ್ರ ನಾವಿರುವಾಗಿತ್ತಲ್ಲ ಅದೇ ಇತ್ತು. ಆದರೆ ಅದರ ಸುತ್ತ ಕಟ್ಟೆ ಕಟ್ಟಿ ನೀಟಾಗಿ ಶೋ ಗಿಡಗಳನ್ನು ಬೆಳೆಸಿದ್ರು. ಈ ಮಾವಿನ ಮರ ತುಂಬ ಹಳೇದು, ಆದರೆ ನಾವಿರಬೇಕಾದ್ರಂತೂ ಇರಲಿಲ್ಲ. ಅದೇ ರೀತಿ ಶಾಲೆಯಲ್ಲಿರೋ ಎಲ್ಲ ಹೂಗಳನ್ನು ನೋಡಿಕೊಂಡು ಇದು ನಾವು ಆಡಿ ಬೆಳೆದ ಪ್ಲೇ ಗ್ರೌಂಡ್. ಮಾರಿಗುಡಿ. ಈ ದೇವಸ್ಥಾನ ಕೂಡ ಬಾಗಿಲಾಕಿತ್ತು, ಒಳಗಡೆ ಹೋಗೋಕ್ಕಾಗಲಿಲ್ಲ. ಕೌಶಿಕ್ ಮತ್ತು ಕುಶಾಲ್ ಅಲ್ಲೇ ನಿಂತ್ಕೊಂಡು ಫೋಟೋ ತಗೊಂಡ್ರು. ವಾಪಸ್ ಬರಬೇಕಾದ್ರೆ ನಮ್ಮ ಹಳೆ ಮನೆ ನೆನಪಾಯಿತು. ಇದೇ ನೋಡಿ, ಈಗ ಪಾಳು ಬಿದ್ದಿದೆ. ಆದರೆ ನಾವು ಸುಮಾರು ಒಂದು 10 ವರ್ಷಗಳ ಕಾಲ ನಮ್ಮ ಅಜ್ಜಿ ಮನೆ ನಾನು ಬೆಳೆದಿದ್ದರಿಂದ ಇಲ್ಲೇ ನಾವು ಬೆಳೆದಿದ್ದು. ಎಷ್ಟು ಚಿಕ್ಕ ಮನೆ ನೋಡಿ. ಒಳಗಡೆ ಹೋದೋ. ಇದನ್ನು ಇವಾಗ ದನ ಕಟ್ ಹಾಕೋಕ್ಕೆ ಯೂಸ್ ಮಾಡ್ತಾರೆ ನಮ್ಮ ಮಾವಾರ ಮನೆ. ತುಂಬ ಆಶ್ಚರ್ಯ ಆಗುತ್ತೆ, ನಾವು ಈ ಮನೆಯಲ್ಲಿದ್ವಾ, ಅಷ್ಟು ವರ್ಷ ವಾಸ ಮಾಡಿದ್ವಾ, ನಮ್ಮ ಹಿರಿಯವ್ರು ಬೆಳೆದ ಮನೆ ಇದು, ಅದೆಲ್ಲ ನೆನಪಾಯಿತು. ನಮ್ಮ ಮನೆ ಅವಾಗ ಬೆಳಿಗ್ಗೆ ಆದರೆ ಸಾಕು ಸ್ಕೂಲ್ಗೆ ಬ್ಯಾಗ್ ತಗೊಂಡು ಓಡೋಗ್ಬಿಡ್ತಿದ್ದೋ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಇದನ್ನೆಲ್ಲ ಟೂರ್ ಮಾಡ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಅಂಗನವಾಡಿ ಮೇಲೆ ಆನೆ ಮತ್ತು ಜಿರಾಫೆ ಫೋಟೋ ನೋಡ್ದೋ. ಇದು ಹಳೆ ಕಾಲದ ಬೋರ್ವೆಲ್ಲು, ನಾವಿದ್ದಾಗಲೂ ಯೂಸ್ ಮಾಡ್ತಿದ್ದೋ. ಬೋರ್ವೆಲ್ ಹೊಡೆಯೋಕ್ಕೆ ತುಂಬ ಖುಷಿ. ಹತ್ರ ಹೋಗಿ ಮುಖ ತೊಳ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಹಸು ಅಂಬಾ ಅಂತ ಕೂಗ್ತಿದ್ದು. ಯಾರೋ ಸೊಪ್ಪು ಮುರ್ಕೊಂಡು ಹೋಗ್ತಿದ್ರು. ಅಜ್ಜಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಊರಿಗೆ ವಾಪಸ್ ಬಂದು.